घटना एक चूक हुई है और इससे सब दुखी है और ऐसा घटना आगे नहीं होना चाहिए। इसके लिए क्या क्या प्रबंधन किया गया है, इसके सब पार्टी को बताया कि सब कुछ अच्छा चलते हुए भी ये घटना एक चूक हुई है और इससे सब दुखी है और ऐसा घटना आगे नहीं होना चाहिए। इसके लिए क्या क्या प्रबंधन किया गया है, इसके बारे में ऑफिशियल्स अपने ब्रीफिंग में। ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗೋರ್ಪು. ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ದುರಂತ ನಿಮಗೆ ಗೊತ್ತೇ ಇದೆ. ಉಗ್ರವಾದಿಗಳು ಸುಮಾರು 27 ಜನರನ್ನು ನಿರ್ದಯವಾಗಿ ಗುಂಡಿಟ್ಟು ಕೊಂದು ಹಾಕಿದ್ರು. ಆ ಹಿನ್ನೆಲೆಯಲ್ಲಿ ನಿನ್ನೆ ಆಲ್ ಪಾರ್ಟಿ ಮೀಟಿಂಗನ್ನು ಸರ್ಕಾರ ಕರೆದಿತ್ತು. ಮೋದಿ ನೇತೃತ್ವದ NDA ಸರ್ಕಾರ ಸರ್ವಪಕ್ಷಗಳ ಸಭೆಯನ್ನು ಕರೆದಿತ್ತು. ಸರ್ವಪಕ್ಷಗಳ ಸಭೆ ಯಾಕೆ ಕರೀತಾರೆ ಅಂದರೆ, ಈ ರೀತಿಯಾದಂತಹ ದೊಡ್ಡ ದುರ್ಘಟನೆಗಳಾದಾಗ, ಬಹುಮುಖ್ಯವಾದ ಏನಾದರೂ ಬೆಳವಣಿಗೆಗಳಾದಾಗ ಸರ್ವಪಕ್ಷಗಳನ್ನು ಕರೀತಾರೆ. ಯಾಕೆಂದರೆ ಸರ್ಕಾರ ತೆಗೆದುಕೊಳ್ಳುವಂತಹ ನಿರ್ಧಾರಗಳಿಗೆ ಬೆಂಬಲ ಕೊಡಿ ಅಂತ ಕೇಳೋದಕ್ಕೆ, ಪ್ಲಸ್ ವಿಪಕ್ಷಗಳಿಂದ ಸಲಹೆಗಳನ್ನು ಪಡ್ಕೊಳ್ಳೋದಕ್ಕೆ ಮತ್ತು ಏನೆಲ್ಲ ನಡೆದಿದೆ ಆ ಘಟನೆಯನ್ನು ವಿವರಿಸೋದಕ್ಕೆ. ನಿನ್ನೆ ಅದೇ ರೀತಿ ಒಂದು ಸರ್ವಪಕ್ಷ ಸಭೆಯನ್ನು ಕರೆದಿದ್ರು. ವೆರಿ ಗುಡ್. ಆದರೆ ಆ ಸರ್ವಪಕ್ಷದ ಸಭೆಗೆ ಬರೋದಕ್ಕೆ ನರೇಂದ್ರ ಮೋದಿ ಅವರಿಗೆ ಧೈರ್ಯ ಸಾಲಿಲ್ಲ ಅಷ್ಟೇ. ಅದಕ್ಕೆ ಹೆದರಿಕೊಂಡು ಬಿಹಾರಕ್ಕೆ ಹಾರೋದ್ರು. ಸರ್ವಪಕ್ಷಗಳ ಸಭೆ ಕರೆದು ಸರ್ಕಾರದ ಮುಖ್ಯಸ್ಥರೇ ಇಲ್ಲ ಅಂದಮೇಲೆ ಆ ಸರ್ವಪಕ್ಷ ಸಭೆಗೆ ಅರ್ಥ ಏನಿರುತ್ತೆ? ಮೋದಿ ಆ್ಯಕ್ಚುಲಿ ಅಲ್ಲಿ ಕೂತ್ಕೊಂಡು ವಿವರಣೆ ಕೊಡಬೇಕಾಗಿತ್ತು ಎಲ್ಲ ಪಕ್ಷದವರಿಗೂ, ಎಲ್ಲ ಪಕ್ಷದ ನಾಯಕರುಗಳಿಗೆ. ಇಂತಿಂಥ ಘಟನೆ ಈ ಕಾರಣಕ್ಕೆ ನಡೆದಿದೆ, ಇಂತಹ ಕ್ರಮಗಳನ್ನು ಕೈಗೊಳ್ತಿದ್ದೀವಿ, ಮುಂದೆ ಇಂತಹ ಕಾರ್ಯಾಚರಣೆಗೆ ಸಿದ್ಧತೆ ಮಾಡ್ಕೊಳ್ತಿದ್ದೀವಿ, ನಿಮ್ಮ ಸಹಕಾರ ನನಗೆ ಬೇಕಾಗಿದೆ ಅಂತ ಕೇಳಬೇಕಾಗಿತ್ತು. ಆದರೆ ನೋ, ಅವರು ಚುನಾವಣಾ ಭಾಷಣಕ್ಕೆ ಹೋಗ್ಬಿಟ್ರು. ಆ ದಾಳಿಯಲ್ಲಿ ಸತ್ತವರ ಅಂತ್ಯ ಸಂಸ್ಕಾರಗಳು ಫಿನಿಶ್ ಆಗೋದಕ್ಕೆ ಮುಗಿಯೋದಕ್ಕೆ ಮೊದಲೇ ಇವರು ಚುನಾವಣಾ ಭಾಷಣದಲ್ಲಿ ಹೋಗಿ ಕೂತ್ಕೊಂಡ್ರು. ಅಲ್ಲಿ ಕೂತ್ಕೊಂಡು ಸ್ಟೇಜ್ ಮೇಲೆ ನಿತೀಶ್ ಕುಮಾರ್ ಜೊತೆಯಲ್ಲಿ ನಗ್ತಾ ಕೂತಿದ್ದಾರೆ. ನಗ್ತಾ ಏನೋ ಮಾತಾಡ್ಕೊಳ್ತಿದ್ದಾರೆ. ಯಾರು ಸತ್ತರೆ ನನಗೇನು, ಯಾರು ಬಿದ್ದರೆ ನನಗೇನು, ಚುನಾವಣೆ ಇದೆಯಾ, ನಾನು ಮುಂದಿರ್ತೀನಿ, ನಾನು ಚುನಾವಣಾ ಜೀವಿ, ಮೈಕ್ ವೀರ, ಮೈಕ್ ಮುಂದೆ ಅಬ್ಬರಿಸ್ತೀನಿ ಅಷ್ಟೇ. ಅದನ್ನು ಮಾಡ್ಕೊಂಡಿದ್ರು. ಬಿಡಿ ಆ ಕತೆ. ಸೊ ಇಷ್ಟಕ್ಕೂ ನಿನ್ನೆ ಆಲ್ ಪಾರ್ಟಿ ಮೀಟಿಂಗಲ್ಲಿ ಏನು ನಡೀತು ಅನ್ನೋದನ್ನು ನೋಡೋದಾದರೆ, ಮೊದಲಿಗೆ ಸರ್ಕಾರ ಒಪ್ಕೊಂಡಿದೆ ಅನ್ನುವಂಥದ್ದು ವರದಿ. ಏನು ಒಪ್ಕೊಂಡಿದೆ? ಲೋಪ ಆಗಿದೆ, ಭದ್ರತಾ ಲೋಪ ಆಗಿದೆ, ಅದನ್ನು ಒಪ್ಕೊಂಡಿದೆ ಸರ್ಕಾರ ಅಂತ. ಅದರ ಜೊತೆಗೆ ಈ ಆಲ್ ಪಾರ್ಟಿ ಮೀಟಿಂಗ್ ಮುಗಿದ ಮೇಲೆ ಕೇಂದ್ರ ಮಂತ್ರಿ ಕಿರಣ್ ರಿಜಿಜು ಅವರು ಮಾಧ್ಯಮಗಳಿಗೆ ಒಂದು ಬೈಟ್ ಕೊಡ್ತಾರೆ. ಹೌದು, ಭದ್ರತಾ ಲೋಪ ಆಗಿದೆ, ಅದನ್ನು ಸರಿಪಡಿಸ್ಕೊಂಡಿದ್ದೀವಿ, ಇನ್ನು ಮುಂದಕ್ಕೆ ಇಂತಹ ಘಟನೆ ನಡೆದಿರೋಂಗೆ ನಾವು ನೋಡ್ಕೊಳ್ತೀವಿ ಅಂತ ಹೇಳಿಕೆ ಕೊಟ್ಟಿರೋದು. ಆ ಹೇಳಿಕೆ ಕೆಲವೇ ನಿಮಿಷಗಳಲ್ಲಿ ಎಲ್ಲ ಪ್ಲ್ಯಾಟ್ಫಾರ್ಮ್ಗಳಿಂದ ಡಿಲೀಟ್ ಮಾಡಿಸ್ಬಿಟ್ರು. ವಿಡಿಯೋ ಹೇಳಿಕೆ, ಅದು ಪತ್ರಕರ್ತರಿಗೆ ಕೊಟ್ಟಂತಹ ಹೇಳಿಕೆ, ಆ ಕ್ಲಿಪ್ಪಿಂಗ್ ನಮ್ಮಲ್ಲಿ ಉಳ್ಕೊಂಡಿದೆ, ಎಲ್ಲ ಕಡೆ ಡಿಲೀಟ್ ಆಗಿದೆ, ಕೆಲವರು ಉಳಿಸ್ಕೊಂಡಿದ್ದೀವಿ, ಅದು ನಮ್ಮಲ್ಲಿ ಉಳ್ಕೊಂಡಿದೆ. ದಯವಿಟ್ಟು ಅದನ್ನು ಒಂದ್ಸಲ ನೋಡಿ, ಆ ನಂತರ ನಾನು ಮುಂದಕ್ಕೆ ಹೇಳ್ತೀನಿ. घटना एक चूक हुई है और इससे सब दुखी है और ऐसा घटना आगे नहीं होना चाहिए। इसके लिए क्या क्या प्रबंधन किया गया है, इसके सब पार्टी को बताया कि सब कुछ अच्छा चलते हुए भी ये घटना एक चूक हुई है और इससे सब दुखी है और ऐसा घटना आगे नहीं होना चाहिए। इसके लिए क्या क्या प्रबंधन किया गया है, इसके बारे में ऑफिशियल्स अपने ब्रीफिंग में. ನೋಡಿದ್ರಲ್ಲ, ಕೇಂದ್ರ ಮಂತ್ರಿ ಕಿರಣ್ ರಿಜಿಜು ಆಲ್ ಪಾರ್ಟಿ ಮೀಟಿಂಗ್ ನಂತರ ಹೊರಗಡೆ ಬಂದು ಪತ್ರಕರ್ತರಿಗೆ ಹೇಳ್ತಾ ಇರುವಂತಹದ್ದು ಲೋಪ ಆಗಿದೆ ಅಂತ ಒಪ್ಕೊಳ್ತಾ ಇರೋದು. ಆ ವಿಡಿಯೋ ಇವಾಗ ಯೂಟ್ಯೂಬಲ್ಲೂ ಇಲ್ಲ, ಎಕ್ಸಲ್ಲೂ ಇಲ್ಲ, ಇನ್ಸ್ಟಾಗ್ರಾಮಲ್ಲೂ ಇಲ್ಲ, ಎಲ್ಲಿಯೂ ಇಲ್ಲ, ಎಲ್ಲ ಕಡೆ ಡಿಲೀಟ್ ಮಾಡಾಕಿದ್ರು. ಯಾಕೆ? ಅದನ್ನು ಜನ ಕೇಳಬೇಕು. ಕೇಳಲ್ಲ ಅನ್ನೋದೇ BJPಯ ಧೈರ್ಯ. ಸೊ ಅದು ಇನ್ನೇನು ನಡೀತು ಅಂತಂದರೆ, ಮಲ್ಲಿಕಾರ್ಜುನ ಖರ್ಗೆ ವಿಪಕ್ಷದ ನಾಯಕರು ಅಲ್ಲಿ ಯಾರ್ಯಾರು ಭಾಗಿಯಾಗಿದ್ದರು ಅಂದರೆ, BJP ಕಡೆಯಿಂದ ರಾಜನಾಥ್ ಸಿಂಗ್ ಅವರು ಈಗ ಆರ್ಮಿ ಮಿನಿಸ್ಟರ್ ಆಗಿರೋದ್ರಿಂದ, ಡಿಫೆನ್ಸ್ ಮಿನಿಸ್ಟರ್ ಆಗಿರೋದ್ರಿಂದ ಅವರ ನೇತೃತ್ವದಲ್ಲೇ ಸಭೆ ನಡೆದಿದೆ. ಯಾಕಂದರೆ ಮಿಸ್ಟರ್ ನರೇಂದ್ರ ಮೋದಿ ವಾಸ್ ಬಿಸಿ ಇನ್ ಎಲೆಕ್ಷನ್ ಕ್ಯಾಂಪೇನ್. ಆಮೇಲೆ ನಮ್ಮ ಗೃಹ ಮಂತ್ರಿ ಅಮಿತ್ ಶಾ, ನಿರ್ಮಲಾ ಸೀತಾರಾಮನ್ ಅವರು ವಿತ್ತ ಸಚಿವೆ, ಕಿರಣ್ ರಿಜಿಜು ಕೇಂದ್ರ ಮಂತ್ರಿ, ಇವರೆಲ್ಲರೂ ಇದ್ದರು. ಇನ್ನೊಂದಷ್ಟು ಜನ BJP ಕಡೆಯಿಂದ ಇದ್ದರು. ಈ ಕಡೆ ವಿಪಕ್ಷದ ಕಡೆಯಿಂದ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಸುಪ್ರಿಯಾ ಸುಲೆ, OWೈಸಿ ಈ ರೀತಿಯ ನಾಯಕರಿದ್ದರು.
ಮಲ್ಲಿಕಾರ್ಜುನ ಖರ್ಗೆ ಸಭೆಯ ಆರಂಭದಲ್ಲೇ ಆಕ್ಷೇಪಣೆ ಎತ್ತಿದ್ರು, ವೇರ್ ಇಸ್ ಮಿಸ್ಟರ್ ನರೇಂದ್ರ ಮೋದಿ ಅಂತ. ಅದಕ್ಕೆ ಸರ್ಕಾರ ಕೊಟ್ಟಂತಹ ಉತ್ತರ, ಈ ಹಿಂದೆ ಕೂಡ ನಾವು ಆಲ್ ಪಾರ್ಟಿ ಮೀಟಿಂಗ್ಗಳು ಕರೀತಾ ಇರ್ತೀವಲ್ಲ, ಏನು ಸದನಗಳು ಆರಂಭ ಆಗೋ ಮೊದಲು, ಅವಾಗೆಲ್ಲ ಅವ್ರೇನು ಬಂದಿರಲ್ಲ, ನಾವೇ ತಾನೇ ಮಾಡ್ತಿರೋದು, ಅದೇ ರೀತಿ ಈಗಲೂ ಮಾಡ್ತಿದ್ದೀವಿ ಅಂತ. ಎಷ್ಟು ಬಾಲಿಶವಾದ ಉತ್ತರ ನೋಡಿ ಒಂದು. ಯಾಕೆಂದರೆ ಸದನಗಳು ಆರಂಭ ಆಗೋದಕ್ಕೆ ಮೊದಲು ಕರೆಯೋ ಮೀಟಿಂಗಿಗೂ ದೇಶದ ಮೇಲೆ ಉಗ್ರವಾದಿಗಳ ದಾಳಿ ಆಗಿರುವಾಗ ಕರೆಯೋ ಮೀಟಿಂಗಿಗೂ ವ್ಯತ್ಯಾಸ ಇಲ್ವಾ? ಆ ರೀತಿ ಒಂದು ಸಬೂಬನ್ನು ಕೊಟ್ಟು ಜಾರ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ರು. ಆ ನಂತರ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ರು, ಎಷ್ಟು ದೊಡ್ಡ ದಾಳಿ ನಡೆದಿದೆ, ಅಲ್ಲಿಗೆ ರೀಚ್ ಆಗೋದಕ್ಕೆ 1 hour ತಗೊಂಡಿದ್ದಾರೆ ಆರ್ಮಿಯವರು, ಹೇಗೆ ಅಲ್ಲಿ ಸುರಕ್ಷತೆಯನ್ನು ಮೊದಲೇ ಇಟ್ಟಿರಲಿಲ್ಲ, ಸುರಕ್ಷತೆ ಒದಗಿಸಿರಲಿಲ್ಲ ಅಂತ ಸುಪ್ರಿಯಾ ಸುಲೆ ಅವರು ಸಹ ಅದೇ ಪ್ರಶ್ನೆಯನ್ನು ಕೇಳಿದ್ರು. ಅದಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಂತಹ ಬಾಲಿಶವಾದಂತಹ ಉತ್ತರ ನೀವು ಕೇಳಿದ್ರೆ ದಂಗ ಹೋಗ್ತೀರಿ. ಅವರು ಹೇಳ್ತಾರೆ, ಆ ಪ್ರದೇಶ ಇದೆಯಲ್ಲ, ಪೆಹಲ್ಗಾಮ್ನಲ್ಲಿರುವಂತಹ ಆ ಪ್ರದೇಶ, ಬೈಸಾರನ್ ಅನ್ನುವಂತಹ ಜಾಗದಲ್ಲಿ ಶೂಟೌಟ್ ಆಗಿದ್ದು, ಆ ಜಾಗವನ್ನು ಲಾಕ್ ಮಾಡಿಟ್ಟಿದ್ರಂತೆ. ಯಾರು? ಕೇಂದ್ರ ಸರ್ಕಾರ ಮತ್ತು ಡಿಫೆನ್ಸ್ ಫೋರ್ಸಸ್, ಸೈನ್ಯ. ಅದನ್ನು ಇವರಿಗೆ ಗೊತ್ತಿಲ್ಲದೇನೆ, ಕೇಂದ್ರ ಸರ್ಕಾರಕ್ಕೆ ಸೈನ್ಯಕ್ಕೆ ಗೊತ್ತಿಲ್ಲದೇನೆ, ಅವರ ಅನುಮತಿ ಪಡೆಯದೇನೆ ಲೋಕಲ್ ಟೂರ್ ಆಪರೇಟರ್ಗಳು ಪ್ಲಸ್ ಸ್ಥಳೀಯ ಆಡಳಿತ ಓಪನ್ ಮಾಡಿಬಿಟ್ರಂತೆ. ಜನ ಅಲ್ಲಿಗೆ 2 ದಿನದಲ್ಲಿ ಸುಮಾರು 2000 ಜನ ಬಂದು ಸೇರ್ಕೊಂಬಿಟ್ರಂತೆ. ಎಷ್ಟು ಬಾಲಿಶವಾಗಿದೆ. ಯಾಕಂದರೆ ಅಲ್ಲಿಗೆ ಹೋಗಬೇಕಾದ್ರೆ ಕುದುರೆಗಳ ಮೇಲೆ ಹೋಗಬೇಕು, ನಡ್ಕೊಂಡು ಹೋಗಬೇಕು, ಬೇರೆ ಯಾವ ಮಾರ್ಗನೂ ಇಲ್ಲ. ಸೈನ್ಯಕ್ಕೆ ಗೊತ್ತಾಗ್ತಿರಲ್ವ ಹೋಗ್ತಿದ್ದಾರೆ ಜನ, ಇಷ್ಟೊಂದು ಜನ ಎಲ್ಲಿಗೆ ಹೋಗ್ತಿದ್ದಾರೆ ಅಂತ. ಸರ್ಕಾರಕ್ಕೆ ಗೊತ್ತಾಗೋದಿಲ್ವಾ? ಗುಪ್ತಚರ ಇಲಾಖೆಗೆ ಗೊತ್ತಾಗೋದಿಲ್ವಾ? ಯಾರಿಗೂ ಗೊತ್ತಾಗ್ಲಿಲ್ವಂತೆ. ಟೂರ್ ಆಪರೇಟರ್ಗಳು ಯಾರಿಗೂ ಹೇಳದೆ ಓಪನ್ ಮಾಡಿಬಿಟ್ರಂತೆ, ಜನ ಸೇರಿಬಿಟ್ರಂತೆ. ಹಾಗಾಗಿ ಅಲ್ಲಿ ಸುರಕ್ಷತೆಗಳನ್ನು ನಾವು ಏರ್ಪಾಟು ಮಾಡಿರಲಿಲ್ಲ. ನಮ್ಮ ಪ್ರಕಾರ ಅದು ಕ್ಲೋಸ್ಡ್ ಇತ್ತು. ಜೂನಲ್ಲಿ ಮಾತ್ರ ಓಪನ್ ಆಗಬೇಕಾಗಿತ್ತು. ಇದನ್ನು ಒಂದು ದೇಶದ ಗೃಹ ಸಚಿವರು ಪ್ಲಸ್ ಡಿಫೆನ್ಸ್ ಮಿನಿಸ್ಟರ್, ರಕ್ಷಣಾ ಸಚಿವರು ಹೇಳಿರೋದು ಆಲ್ ಪಾರ್ಟಿ ಮೀಟಿಂಗಲ್ಲಿ. ಇದನ್ನು ಕೇಳಿ ಏನು ಉತ್ತರ ಕೊಡಬೇಕು ಗೊತ್ತಿಲ್ಲ. ಪಾಪ ಆಶ್ಚರ್ಯಚಕಿತರಾಗಿ ವಿಪಕ್ಷ ನಾಯಕರು ಅದನ್ನು ಕೇಳಿಸ್ಕೊಂಡು ಎದ್ದು ಬಂದಿದ್ದಾರೆ. ಇನ್ನೇನು ಮಾಡ್ತಾರೆ? ಇದಿಷ್ಟು ನಿನ್ನೆ ಅಲ್ಲಿ ಮುಖ್ಯವಾಗಿ ನಡೆದಿರುವಂತಹದ್ದು. ಅದರ ಜೊತೆಗೆ ತಮ್ಮ ಪ್ರೊಪಗ್ಯಾಂಡವನ್ನು ಸಹ BJP ಮಾಡಿದೆ. ಏನು ಮಾಡಿದೆ ಅಂದರೆ, ಒಂದು ಪ್ರೆಸೆಂಟೇಷನನ್ನು ಪ್ರೆಸೆಂಟ್ ಮಾಡಿದ್ದಾರೆ ವಿಪಕ್ಷ ನಾಯಕರನ್ನು ಕೂರಿಸ್ಕೊಂಡು. ಏನು 2004ರಿಂದ 2014ರವರೆಗೂ ಏನೆಲ್ಲ ದಾಳಿಗಳು ನಡೆದಿದೆ, 2014ರಿಂದ ಇಲ್ಲಿಯವರೆಗೆ ಏನೆಲ್ಲ ದಾಳಿಗಳು ನಡೆದಿದೆ, ಆಗ ಸರ್ಕಾರ ಸರಿಯಾದ ಕ್ರಮಗಳನ್ನು ಕೈಗೊಂಡಿಲ್ಲ, ನಾವು ಏನೇನು ಕ್ರಮ ಕೈಗೊಂಡಿದ್ದೀವಿ ಅಂತ ತಮ್ಮನ್ನು ತಾವೇ ಬೆನ್ನು ಚಪ್ಪರಿಸಿಕೊಳ್ಳುವಂತಹ, ತಮಗೆ ತಾವೇ ಬಿಲ್ಡಪ್ ಕೊಟ್ಕೊಳ್ಳುವಂತಹ ಒಂದು ಡಾಕ್ಯುಮೆಂಟ್ರಿ ರೀತಿಯಲ್ಲಿ ಒಂದು ಪ್ರೆಸೆಂಟೇಷನ್ ಮಾಡಿ ವಿಪಕ್ಷಗಳನ್ನೇ ಕೂರಿಸ್ಕೊಂಡು ನಿಮ್ಮ ಅಧಿಕಾರಾವಧಿಯಲ್ಲಿ ನೀವು ಏನೂ ಮಾಡಿಲ್ಲ ಅಂತ ಸುಳ್ಳು ಪಳ್ಳು ಸೇರಿಸಿ ಏನೋ ಒಂದು ವಿಡಿಯೋ ಒಂದು ಪ್ಲೇ ಮಾಡಿಬಿಟ್ಟಿದ್ದಾರೆ. ಅದಕ್ಕೂ ಸಹ ವಿಪಕ್ಷ ನಾಯಕರು ಕೆಂಡ ಆಗಿದ್ದಾರೆ. ಈ ಸಂದರ್ಭದಲ್ಲಿಯೂ ನೀವು ಪ್ರೊಪಗ್ಯಾಂಡ ವಿಡಿಯೋಗಳನ್ನು ಮಾಡಿಬಿಡ್ತೀರಲ್ಲ ಅಂತ. ಸೊ ಇದಿಷ್ಟು ನಿನ್ನೆ ಅಲ್ಲಿ ನಡೆದಿರುವಂತಹ ವಿಚಾರಗಳು ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ. ಆ ವಿಡಿಯೋ ತುಣುಕು ಆಗಲೇ ನೋಡಿದ್ದೀರಿ ನೀವು. ಅದರಲ್ಲಿ ಸ್ಪಷ್ಟವಾಗಿ ಕೇಂದ್ರ ಸಚಿವರು ಒಪ್ಕೊಂಡಿದ್ದಾರೆ ಲೋಪ ಆಗಿದೆ ಅಂತ. ಆ ನಂತರ ಆ ವಿಡಿಯೋವನ್ನು ಎಲ್ಲೂ ಇಲ್ದಂಗೆ ಡಿಲೀಟ್ ಮಾಡಿ ಬಿಸಾಕಿದ್ದಾರೆ. ಇದೆರಡು ಡೆವಲಪ್ಮೆಂಟು ನಿನ್ನೆ ನಡೆದಿದೆ. ಮುಖ್ಯವಾದ ಡೆವಲಪ್ಮೆಂಟು, ಪ್ರತಿಪಕ್ಷಗಳ ಪ್ರಶ್ನೆಗಳಿಗೆ ಹೆದರಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ವಪಕ್ಷಗಳ ಸಭೆಗೆ ಬರಲಿಲ್ಲ ಅಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.